ಯಾರ್ದೋ ಮಗುನ ನನ್ನ ತಲೆ ಕಟ್ಟಿದ್ರೆ ನಾನು ಅನ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಈ ಮಗುವು ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ತೇಜು, ಯಾಕೆ ಅಳ್ತೀಯ ತೇಜು? ಎಂಥ ಮನುಷ್ಯ ಅವನು, ತೀರಾ ಲೋ ಮೆಂಟಾಲಿಟಿ ಮನುಷ್ಯ. ಅವನ ಮಾತಿಗೆ ನೀನು ತಲೆ ಕೆಡಿಸ್ಕೊತಿದ್ಯಲ್ಲ ತೇಜು, ನಿನಗೆ ಬುದ್ಧಿ ಇಲ್ವಾ? ಎಂಥ ಮಾತಂದ ಸುರಭಿ ಅವನು. ತೇಜು, ಅವನ ಕಳಂಕ ಹೊರಿಸಿದ ತಕ್ಷಣ ಸತ್ಯ ಸುಳ್ಳಾಗ್ಬಿಡ್ತಾ? ಅವನೊಬ್ಬ ಅಯೋಗ್ಯ, ಅನುಮಾನದ ಪಿಶಾಚಿ. ನಿನ್ನ ಹೊಟ್ಟೆಯಲ್ಲಿರೋ ಮಗು ಅವನದ್ದಲ್ಲ ಅಂತ ಹೇಳಬೇಕು ಅಂದರೆ ಅವನ ವ್ಯಕ್ತಿತ್ವ ಯಾವ ಮಟ್ಟದ್ದು ಅಂತ ಯೋಚಿಸು ನೀನು. ಐ ಆಮ್ ಹರ್ಟ್ ಸುರಭಿ, ನನಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ತೇಜು, ನಿನ್ನ ನಡತೆ ಸರಿ ಇಲ್ಲ ಅಂತ ಆರೋಪ ಹೊರಿಸ್ದ, ಅದನ್ನು ಎದುರಿಸಿ ಬದುಕಲಿಲ್ವ ನೀನು? ಈಗ ಈ ಮಗು ನಂದಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಅವನ ಯೋಗ್ಯತೆ ತೋರಿಸುತ್ತೆ. ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ? ತುಂಬ ನೋವಾಗತ್ತೆ ಸುರಭಿ. ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಬದುಕಿದ್ದಕ್ಕೆ ಎಂತ ಆರೋಪ ಹೊರಿಸ್ಬಿಟ್ಟ ನೋಡು. ಅದನ್ನೇ ನೀನು ಇವಾಗ ಯೋಚಿಸ್ಬೇಕಾಗಿರೋದು. ಏನು ಯೋಚಿಸ್ಲಿ ಸುರಭಿ? ಗಂಡ ಈ ಮಟ್ಟದ ಅಯೋಗ್ಯ ಅಂದಮೇಲೆ ನಿನಗೆ ಹುಟ್ಟೋ ಮಗುವಿನ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಆ ಮಗು ಇನ್ನೂ ಪ್ರಪಂಚನೇ ನೋಡಿಲ್ಲ, ಇವನು ಆ ಮಗು ಮುಖನೂ ನೋಡಿಲ್ಲ. ಆಗಲೇ ತಾನಪ್ಪ ಅಲ್ಲ ಅನ್ನೋದಕ್ಕೆ ಶುರು ಮಾಡಿದ್ದಾನೆ. ಅಂದಮೇಲೆ ಅದು ಹುಟ್ಟಿದ ಮೇಲೆ ಅದರ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡು ತೇಜು. ಅದು ಈಗಲೇ ತಾನಪ್ಪ ಅಲ್ಲ ಅಂತ ಹೇಳೋನು ಮಗು ಹುಟ್ಟಿದ ಮೇಲೆ ತಾನದ್ರಪ್ಪ ಅಂತ ಒಪ್ಕೋತಾನ? ನಿನ್ನ ಮಗು ಅನಾಥವಾಗಿ ಹೋಗಲ್ವಾ? ಸುರಭಿ, ಯೋಚನೆ ಮಾಡು ತೇಜು. ಈಗಲೇ ಮಾರು ದೂರ ಹೋಗ್ತಾ ಇರೋ ಅಯೋಗ್ಯ ಮುಂದೆ ಅದಕ್ಕೆ ತಂದೆ ಪ್ರೀತಿ ಕೊಡ್ತಾನ? ಹುಟ್ಟುವಾಗಲೇ ನಿನ್ನ ಮಗು ಅಕ್ರಮ ಸಂತಾನ ಅನ್ನಿಸ್ಕೊಂಡು ಹುಟ್ಟಬೇಕಾ? ಸುರಭಿ ಪ್ಲೀಸ್. ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ತೇಜು. ಜೀವನ ಪೂರ್ತಿ ಇಂಥ ಅನಿಷ್ಟಗಳನ್ನು ಆ ಮಗು ಎದುರಿಸ್ಬೇಕಾ? ಕಂಡವ್ರ ಹತ್ರ ಎಲ್ಲ ಈ ಮಗು ಯಾರಿಗೋ ಹುಟ್ಟಿದ್ದು ಅಂತ ಅನ್ನಿಸ್ಕೋಬೇಕಾ? ಜೀವನ ಪೂರ್ತಿ ತನ್ನಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಆ ಮಗು ಬದುಕಬೇಕಾ ತೇಜು? ಇಲ್ಲ, ಖಂಡಿತ ಹಾಗಾಗಬಾರ್ದು. ಅದನ್ನೇ ನಾನು ಹೇಳ್ತಾ ಇರೋದು. ಇಂಥ ವಿಚಿತ್ರವಾದೊಂದು ಸನ್ನಿವೇಶನ ಪಾಪ ಮುಗ್ಧ ಮಗುಗೆ ಯಾಕೆ ಕೊಡಬೇಕು? ಅದಾದರೂ ಇದನ್ನೆಲ್ಲ ಯಾಕೆ ಅನುಭವಿಸ್ಬೇಕು ಹೇಳು? ಅಂದರೆ ಮಗುನ ಯೋಚನೆ ಮಾಡು ತೇಜು. ಅಪ್ಪ ಸರಿ ಇಲ್ಲ, ಇವತ್ತಲ್ಲ ನಾಳೆ ಕಿತ್ತು ಹೋಗೋ ಸಂಬಂಧನೇ ಇದು. ಉದ್ಧಾರ ಆಗೋದಂತೂ ಖಂಡಿತ ಅಲ್ಲ. ಪರಿಸ್ಥಿತಿ ಹೀಗಿರುವಾಗ ಮಗುಗೆ ಈ ಶಿಕ್ಷೆ ಕೊಡಬೇಕಾ? ಹಾಗಂತ ನನ್ನ ಮಗುನ ನಾನೇ ಕೈಯಾರೆ ಇಲ್ಲ ಸುರಭಿ, ಇದನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನನಗೆ ಕಷ್ಟ ಆಗ್ತಿದೆ. ದಯವಿಟ್ಟು ಇಂಥದ್ದನ್ನೆಲ್ಲ ನನಗೆ ಹೇಳಬೇಡ. ಹಾಗಾದರೆ ತೇಜು, ಮುಂದಿನ ಜೀವನ ನಾನು ಎದುರಿಸ್ತೀನಿ, ಪ್ರಪಂಚನ ನಾನು ಫೇಸ್ ಮಾಡ್ತೀನಿ. ನನ್ನ ಆತ್ಮಸಾಕ್ಷಿಗೆ ಹೆದರಿ ಬದುಕೋ ನಾನು ಬೇರೆಯವ್ರಿಗೆ ಹೆದರ್ಕೊಂಡು ಬದುಕಬೇಕಾಗಿಲ್ಲ. ನನ್ನ ಹೊಟ್ಟೆಲಿರೋ ಮಗುವಿನ ತಂದೆ ಅಯೋಗ್ಯನೇ ಇರಬಹುದು, ಆದರೆ ಅಮ್ಮ ನಿಜ ತಾನೆ. ಯಾವ ತಾಯಿನೂ ಮಕ್ಕಳನ್ನ ಸಾಯಿಸಲ್ಲ ಸುರಭಿ. ತೇಜು, ನನ್ನ ಮಗುಗೆ ನಾನು ಜನ್ಮ ಕೊಡ್ತೀನಿ, ಅದನ್ನ ನಾನು ಕಾಪಾಡ್ತೀನಿ. ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ನಾನೇ ಧಾರಾಳವಾಗಿ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಆದರೆ ತೇಜು, ಇಲ್ಲ ಸುರಭಿ, ನನ್ನ ಮಗು ಏನು ತಪ್ಪು ಮಾಡಿದೆ ಹೇಳು? ಅದು ನನ್ನೊಳಗೆ ಮುಗ್ದು ಹೋಗ್ಬಾರ್ದು. ಅದು ನನ್ನ ಹೃದಯದಿಂದ ಹುಟ್ಟುತ್ತಾ ಇದೆ.
ನನ್ನ ರಕ್ತ ಮಾಂಸ ಭಾವನೆಗಳನ್ನು ಹಂಚ್ಕೊಂಡು ಹುಟ್ಟುತ್ತಾ ಇದೆ. ಅದಕ್ಕೆ ನಾನು ಯಾಕೆ ತೊಂದರೆ ಕೊಡಲಿ? ಅದು ನನ್ನ ಮಗು, ಕೇವಲ ನನ್ನ ಮಗು. ಅದಕ್ಕೆ ನಾನು ಜನ್ಮ ಕೊಡ್ತೀನಿ. ನಾನು ಅವ್ರ ಮನೆಗೆ ಹೋಗಿದ್ದಾಗ ನನ್ನ ಕುತ್ತಿಗೆ ಹಿಡಿದು ಆಚೆ ದಬ್ಬೋದಿಕ್ಕೆ ನೋಡ್ತಾರ ಅವರು. ಎಷ್ಟು ದುರಹಂಕಾರ ಅವ್ರಿಗೆ. ಆ ಸ್ವರೂಪಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾಳೆ. ಅವಳು ಗಂಡ ಆ ಮುದ್ಕ ನನ್ನ ಮೈ ಮೇಲೆ ಹಾರ್ತಾನೆ. ತುಂಬ ಕಂಟ್ರೋಲ್ ಮಾಡ್ಕೊಂಡು ಬಂದೆ ನೀ. ಬ್ರದರ್, ಈ ಕ್ಷಣಕ್ಕೆ ಇದು ನಿನಗೆ ಅವಮಾನ ಅನ್ನಿಸ್ಬೋದು, ಆದರೆ ನಿಜವಾಗ್ಲೂ ಅವಮಾನ ಆಗಿರೋದು ನಿನಗಲ್ಲ, ಅವಳಿಗೆ. ಸ್ವಂತ ಗಂಡ ಬಂದು ಅವಳು ಹೊಟ್ಟೆಲಿರೋ ಮಗು ತಂದಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಅವಮಾನ ಬೇಕಾ ಬ್ರದರ್? ಅಲ್ಲಿಗೆ ಅವಳ ಕ್ಯಾರೆಕ್ಟರ್ ಲೆಸ್ ಅಂತ ಆಯ್ತಲ್ಲ ಬ್ರದರ್. ನಾನು ಇನ್ನೂ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವಳು ನಿನ್ನ ಮೇಲೆ ಕೂಗಾಡ್ತಾಳೆ, ಹಾರಾಡ್ತಾಳೆ, ಕಿರ್ಚಾಡ್ತಾಳೆ, ಇದು ಅತಿರೇಕಕ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ತಕ್ಕ ಮಟ್ಟು ವರ್ಕೌಟ್ ಆಗಿದೆ. ಸ್ವಲ್ಪ ಹರ್ಟ್ ಆಗಿದೆ. ಇದು ಅಷ್ಟು ಸುಲಭಕ್ಕೆ ವಾಸಿ ಆಗಲ್ಲ. ನೋಡ್ತಾ ಇರೋ, ಪದರಗುಟ್ಟು ಹೋಗಿರ್ತಾಳೆ. ಇವತ್ತೆಲ್ಲ ನಿದ್ದೆ ಮಾಡಲ್ಲ ಅವಳು. ಮಾನಸಿಕವಾಗಿ ಆ ತೇಜಸ್ವಿನಿ ಕುಗ್ಗಿ ಹೋಗ್ತಾಳೆ. ನನಗೆ ಬೇಕಾಗಿದ್ದಿದ್ದು ಅದೇ. ಸ್ವಂತ ಗಂಡ ಮಗು ತಂದಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿದೋಯ್ತಲ್ಲ ಬ್ರದರ್. ಗಂಡ ಹೆಂಡತಿ ಸಂಬಂಧಕ್ಕೆ ಕೊಡ್ಲಿ ಪಟ್ತಾನೆ ಇದು. ಅದು ಏನು ಮಾಡ್ಕೋತಾಳೆ ಬ್ರದರ್ ಅವಳು? ಈಗ ನೋಡ್ತಾ ಇರೋ, ಅವಳೇ ಒಂದು ಸೊಲ್ಯೂಷನು ಬರ್ತಾಳೆ. ನೀನು ಎಷ್ಟು ಕೊಡ್ತೀಯೋ ಅಷ್ಟು ಕೊಡಪ್ಪ ಕಾಂಪನ್ಸೇಷನ್ನು, ನಾನು ಡಿವೋರ್ಸಿಗೆ ಸೈನ್ ಹಾಕ್ತೀನಿ ಅಂತಾಳೆ. ನನಗೇನೋ ಹಾಗೆ ಅನಿಸ್ತಾ ಇಲ್ಲ ರೀ. ಅವ್ರ ಬಿಹೇವಿಯರ್ ನೋಡಿದರೆ ಅಷ್ಟು ಸುಲಭವಾಗಿ ಅವ್ರು ಜಗ್ಗವ್ರಲ್ಲ ಅನಿಸ್ತಾ ಇದೆ ನನಗೆ. ಹಾಗಂತ ನಿಂದಲ್ದೇ ಇರೋ ಮಗುನ ನಿಂದು ಅಂತ ಒಪ್ಕೊಂಡ್ಬಿಡ್ತೀಯ? ಹಾಗಾಗತ್ತೆ ಬ್ರದರ್? ಹಾಂ, ಯಾರ್ದೋ ಮಗು ನಮ್ಮ ಆಸ್ತಿ ಹೊಡ್ಕೊಂಡು ಹೋಗೋಕ್ಕೆ ನಾವು ಬಿಡೋಕ್ಕಾಗತ್ತಾ? ನಿನ್ನ ಹೆಂಡ್ತಿ, ಐ ಮೀನ್ ನಿನ್ನ ಮಾಜಿ ಹೆಂಡತಿ ನಿನಗೆಂಥ ನಂಬಿಕೆ ದ್ರೋಹ ಮಾಡಿದಾಳೆ ಅಂತ ನಿನಗೂ ಗೊತ್ತು. ಅವಳೇ ತಾನು ಕಳ್ಳಿ ಅಂತ ಒಪ್ಕೊಂಡಿದ್ದಾಳೆ. ಹೌದು ಬ್ರದರ್, ನೀನು ಅವಳ ಬಗ್ಗೆ ಅಯ್ಯೋ ಅನ್ಬೇಡ, ಅನುಕಂಪ ತೋರಿಸ್ಬೇಡ. ನಿನಗೆ ದ್ರೋಹ ಆಗಕ್ಕೆ ನಾನು ಬಿಡಲ್ಲ ಬ್ರದರ್. ನೋಡ್ತಾ ಇರೋ, ಅವಳನ್ನ ಹೇಗೆ ಬಲಿ ಹಾಕ್ತೀನಿ ಅಂತ. ಅವಳು ಹೊಟ್ಟೆಲ್ ಮಗು ಇದೆ ಅಂತ ತಾನೇ ಅವಳು ಇಷ್ಟೆಲ್ಲ ಹಾರಾಡ್ತಿರೋದು. ಅದು ಬ್ರದರ್, ನಾನು ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಇರ್ತೀನಿ, ಆದರೆ ಜನ ಬಿಡಲ್ಲ. ನೀನು ಕೆಟ್ಟ ಕೆಲಸನೇ ಮಾಡಪ್ಪ ಅಂತ ಪ್ರಚೋದನೆ ಮಾಡ್ತಾರೆ. ಐ ಆಮ್ ಹೆಲ್ಪ್ಲೆಸ್ ಬ್ರದರ್. ನಾನು ಕೆಟ್ಟ ಕೆಲಸ ಮಾಡಲೇಬೇಕು. ಅಂದರೆ ಅದರ ಅರ್ಥ ಏನನಿ? ನೋಡ್ತಾ ಇರೋ ಏನೇನಾಗುತ್ತೆ ಅಂತ. ಸಾಕ್ಷಿ, ನಿನ್ನ ಮೂರ್ಗೆ ಬಂದಿದ್ಯಲ್ಲ, ಆವಾಗ ವಾಕಿಂಗ್ ಹೋಗಬೇಕಾಗಿತ್ತು ನೋಡು. ಅದರಲ್ಲೂ ಆ ಕೆರೆ ಏರಿ ಇದೆ ನೋಡು, ಅದ್ರ ಮೇಲೆ ಹೋದರೆ ಅಯ್ಯೋ ಒಂದು ಗಾಳಿ ಬೀಸುತ್ತೆ. ಏನು ತಂಗಾಳಿ ಅಂತೀಯ? ಮನಸ್ಸಿಗೆ ಎಂಥ ನೆಮ್ಮದಿ ಸಿಗುತ್ತೆ ಗೊತ್ತಾ? ಆ ಪ್ರಶಾಂತತೆ, ಆ ಪ್ರಕೃತಿ, ಅದೇ ಒಂದು ಅಂತ ಇಟ್ಕೋ. ಆದರೆ ಈ ಸಿಟಿನಲ್ಲಿ ಏನಿದೆ? ಎಲ್ಲಿ ನೋಡಿದ್ರು ಕಾರು, ಬಸ್ಸು, ಜನ, ಗಲಾಟೆ, ದೊಂಬಿ, ಇಷ್ಟ ಆಗೋಯ್ತು ನೋಡ್ತಾ. ನಿಮ್ಮ ಮಾತು 100% ಸರಿ ತಾತ. ಹಾಯ್ ಸಾಕ್ಷಿ, ಏನು ವಾಕಿಂಗಾ? ಅದು ಬಾಡಿಗಾರ್ಡ್ಸ್ ಜೊತೆ. ಅವತ್ತು ಗಂಡ, ಇವತ್ತು ಈ ತಾತನ. ಅಯೋಗ್ಯ, ಮತ್ತೆ ಬಂದ್ಯಾ ನೀನು?
ಎಷ್ಟೋ ಧೈರ್ಯ ನನ್ನ ಸೊಸೆನ ಮಾತಾಡ್ಸೋದಕ್ಕೆ. ರೀ ನಾನೇನು ತಪ್ಪು ಮಾಡಿಲ್ವಲ್ಲ ಭಯ ಪಡೋಕ್ಕೆ. ನಿಮ್ಮ ಸೊಸೆ ಹೆಂಗೆ? ಯಾಕೋ ನನ್ನ ಸೊಸೆ ಏನೋ ತಪ್ಪು ಮಾಡಿದ್ದಾಳೆ ನೋಡು. ನಿನ್ನ ಪ್ರಾಬ್ಲಮ್ ಏನಿದ್ರು ನನ್ನ ಮೊಮ್ಮಗನ ಹತ್ರ ಅವನ ಬಿಸ್ನೆಸ್ ಜೊತೆನಲ್ಲಿ, ಗೊತ್ತಾಯ್ತಾ? ಅದಕ್ಕೆ ನಮ್ಮ ಮನೆ ಸೊಸೆ ಬಗ್ಗೆ ಜಿದ್ದು ತೋರಿಸ್ಕೊತಾ ಇದ್ದೀಯ ರೀ ನೀನು. ಸೊಮೆ, ನಿಮ್ಮ ಮೊಮ್ಮಗನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲೇ ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾಳಲ್ಲ ಅವಳೇ ಕೇಳಿ ಯಾರ್ಯಾರಿಗೆ ಏನೇನು ಸಂಬಂಧ ಅಂತ ನಿಮಗೆ ಗೊತ್ತಾಗುತ್ತೆ. ಏನೋದು ಅವಳು ಇವಳು ಅಂತ ಏಕವಚನದಲ್ಲಿ ಮರ್ಯಾದೆ ಇಲ್ಲದೆ ಮಾತಾಡಿಸ್ತೀಯ? ನಿನಗೆ ಬಾರಿಸ್ಬಿಡ್ತೀನಿ ನೋಡು ನಿನ್ನ. ಏಯ್, ಸಾಕು ಹೋಗ್ರಿ. ತಾತ ಬನ್ನಿ ತಾತ, ಇವನ ಹತ್ರ ಏನ್ ಮಾತು, ಬನ್ನಿ ಹೋಗೋಣ. ಅಲ್ಲಮ್ಮ ಅವ್ನು ಮಾತಾಡ್ತಾ ಇರೋದು ನೋಡಮ್ಮ ಅವನು. ರೀ ಸೊಮೆ, ಎಲ್ರಿಗೂ ತಿದ್ದಿ ಬುದ್ಧಿ ಹೇಳೋ ಮೇಷ್ಟ್ರು ನೀವು. ನಿಮ್ಮ ಮನೆಗೆ ಬಂದರೆ ನಿಮ್ಮ ಸೊಸೆ ಬುದ್ಧಿ ಏನು ಅಂತ ಗೊತ್ತಾಗಲ್ವಾ? ಎಲ್ಲಿ ನಿಜ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ನಿಮ್ಮನ್ನೇ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನದು ನಿಜ? ನೋಡೋಣ, ಧೈರ್ಯ ಇದ್ರೆ ಬಗಳು. ಯಾಕೆ ನನಗೆ ವಯಸ್ಸಾಗ್ಬಿಟ್ಟಿದೆ ಅಂತ ನನ್ನ ಮೇಲೆ ಜಬರ್ದಸ್ತ್ ಮಾಡ್ತಾ ಇದೀಯಾ? ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀನಿ ಅಯೋಗ್ಯ. ತಾತ ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಮನೆಗೆ ಹೋಗೋಣ ಬನ್ನಿ. ನೀ ಸುಮ್ಮನೆ ರಾಮ ನೀನು. ಅಲ್ಲಮ್ಮ, ಬೀದಿನಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಾಗೆ ಅಂತ ಇದ್ದಾನೆ. ಮುದುಕನಾಗಿ ನನಗೆ ರಕ್ತ ಕುದೀತಿದೆ ಅಂತದ್ರಲ್ಲಿ ನಿಂಗೇನು ಅನ್ಸೋದೇ ಇಲ್ವಾ? ಭಯ ಪಟ್ಕೊಂಡು ಓಡೋಗೋಣ ಅಂತ ಅಂತಿದ್ಯಲ್ಲ ನೀನು. ಹಾಗಲ್ಲ ತಾತ, ಪ್ಲೀಸ್, ರಸ್ತೆಯಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ. ಯಾರು ಹೇಳಿದ್ದು ನಮ್ಮ ಮರ್ಯಾದೆ ಹೋಗುತ್ತೆ ಅಂತ? ಮರ್ಯಾದೆ ಹೋಗೋದು ಇವಂದು, ಈ ಅಯೋಗ್ಯಂದು. ಸಾಕು ಸುಮ್ಮನೆ ರೀ. ಯಾರಿಗಾರೆ ಮರ್ಯಾದೆ ಹೋಗುತ್ತೆ, ಯಾರದ್ದು ಮರ್ಯಾದೆ ಹೋಗುತ್ತೆ ಅಂತ ಎಲ್ರಿಗಿಂತ ಚೆನ್ನಾಗಿ ಇವಳು ಗೊತ್ತು. ನಿಜ ವಿಷಯ ಏನು ಅಂತ ನಾನು ಬಾಯ್ಬಿಟ್ಟು ಹೇಳಿದ್ರೆ ನಿಮಗೆ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಏನಂದೆ ಮನೆ ಹಾಳು? ತಾತ ಬಿಡಿ ತಾತ. ಸಾಕು ಸುಮ್ಮನೆ ರೀ. ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೀನಿ. ಹಾದಿರಂಪ ಬೀದಿರಂಪ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಗಿದ್ರೆ ಹೇಳಿ, ನಾನು ರೆಡಿನೇ. ಯಾರ್ಯಾರ ಚರಿತ್ರೆ ಬಯಲು ಮಾಡಿದ್ರೆ ಏನೇನು ಹೊರಗಡೆ ಬರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಇದೆಯಲ್ಲ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಬಿಡಮ್ಮ ನೀನು ಬಿಡಮ್ಮ. ಗತಿ ಕಾಣಿಸ್ಬಿಡ್ತೀನಿ, ಬಿಡಮ್ಮ ನೀನು. ಇಲ್ಲ ಮಿಸ್ಟ್ರೆ, ಸಾಕ್ಷಿ ಎಷ್ಟೋ ದಿನ ಒಬ್ಳೆ ವಾಕಿಂಗ್ ಹೋಗಿದ್ದಾಳೆ, ಯಾವತ್ತೂ ಹೀಗಾಗಿರ್ಲಿಲ್ಲ. ಇವತ್ತು ನೀವು ಜೊತೆಲಿರೋದು ನೋಡಿಕೊಂಡು ಯಾರೋ ತರಲೆ ಮಾಡಿದ್ದಾರೆ ಬೇಕಂತ. ಜಯಶ್ರೀ, ಆ ಕಥೆ ನಿನಗೆ ಗೊತ್ತಿಲ್ಲ. ನಾನು ಊರಿಗೆ ಬಂದ ದಿವಸನೇ ಅವನು ಅಟಕಾಯಿಸ್ಕೊಂಡಿದ್ದ ನನ್ನ. ಕೇಳಬೇಕಾದ್ರೆ ಪ್ರೇಮ್ನ. ಹೌದಾ ಪ್ರೇಮ್? ನಿಜನಾ? ಏನಿಲ್ಲ ಅಂಕಲ್, ಯಾವನೊಬ್ಬ ಬಂದು ತಾತನ ಹತ್ರ ಚೀಪಾಗಿ ಮಾತಾಡಿದ್ದ. ನೋಡ ಪ್ರೇಮ್, ಅವತ್ತು ನೀ ಏನು ಹೇಳಿದ್ದೆ? ಯಾರೋ ನಿನ್ನ ಬಿಸ್ನೆಸ್ ವಿರೋಧಿ ಅಂತ ಹೇಳಿದ್ದೆ ಅಲ್ವಾ? ಅದು ಅಪ್ಪಟ ಸುಳ್ಳು. ಅವನ್ಯಾರೋ ಸಾಕ್ಷಿ ಮೇಲೆ ಜಿದ್ದಿಟ್ಕೊಂಡೇ ಹೀಗೆಲ್ಲ ನಮ್ಮನ್ನ ಪದೇ ಪದೇ ಕೆಣಕ್ತಾ ಇರೋದು. ಹಾಗಲ್ಲ ತಾತ. ನೀನು ಸುಮ್ಮನೆ ಇರು. ಮೊದಲನೇ ಸಲ ಈ ಘಟನೆ ಆದಾಗ ನಾನು ಯಾರೋ ಅಯೋಗ್ಯ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಅವನ ದುರುದ್ದೇಶ, ಅವನ ಕೆಟ್ಟ ದೃಷ್ಟಿ ಇರೋದೆಲ್ಲ ಸಾಕ್ಷಿ ಮೇಲೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅಲ್ಲ ಕಣಯ್ಯ, ನನ್ನ ಕಣ್ಣು ಎದುರಿನಲ್ಲೇ ಅವಳ ಬಗ್ಗೆ ತುಂಬ ಚೀಪಾಗಿ ಮಾತಾಡ್ತಿದ್ರೆ ನನಗೆ ಹೇಗಾಗಿರ್ಬೇಕು ಹೇಳು? ನಿಜ ಹೇಳು ಪ್ರೇಮ್, ಅವನು ಯಾರು? ತಾತ, ನಿಜವಾಗ್ಲೂ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಸಾಕ್ಷಿ, ನೀನಾದರೂ ಹೇಳುತ್ತಾ ಯಾರ ದುಷ್ಟ? ಅವನು ಯಾಕೆ ನಿನ್ನ ಬಗ್ಗೆ ಹೀಗೆಲ್ಲ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾನೆ ಅಂತ? ನಾನೇನು ಕೇಳ್ಬೇಡಿ ತಾತ, ನಾನೇನು ಹೇಳೋ ಸ್ಥಿತಿಲಿಲ್ಲ. ಇಷ್ಟೇ, ಈ ಸ್ಥಿತಿಲಿ ಸಾಕ್ಷಿ ಇಷ್ಟೊಂದು ಅಪ್ಸೆಟ್ ಆಗೋದು ಒಳ್ಳೇದಲ್ಲ ಅವಳ ಆರೋಗ್ಯಕ್ಕೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಹೇಗೆ ಬಿಟ್ಬಿಡೋಕ್ಕಾಗತ್ತೆ ಜಯಶ್ರೀ? ಸಾಕ್ಷಿ ನಿನ್ನ ಮಗಳು ಮಾತ್ರ ಅಲ್ಲ, ನಮ್ಮ ಮನೆ ಸೊಸೆ ಕೂಡ. ಅವಳ ಬಗ್ಗೆ ಬೀದಿನಲ್ಲಿ ಹೋಗೋನು ಬಾಯಿಗೆ ಬಂದ ಹಾಗೆ ಕಾಮೆಂಟ್ ಮಾಡ್ತಾ ಇದ್ರೆ ನಾವು ಕೈ ಕೊಟ್ಕೊಂಡು ಕೂತಿರೋಕ್ಕಾಗತ್ತಾ? ಮೇಷ್ಟ್ರೆ, ಹಾಗಂತ ಅಂಥ ಜನಗಳು ಸರಿಸಮಕ್ಕೆ ನಿಂತು ನಾವು ಜಗಳ ಆಡೋಕ್ಕಾಗತ್ತಾ? ರಘುರಾಮ, ನಿನಗೆ ಗೊತ್ತಿಲ್ಲ.
ನೀನು ಅಲ್ಲಿರಬೇಕಾಗಿತ್ತು. ವಯಸ್ಸಾಗಿರೋ ನಾನು, ನನಗೆ ಅದನ್ನು ಹೇಳೋದು ಸಂಕೋಚ ಆಗುತ್ತೆ. ಅವನ ಸಾಕ್ಷಿ ಬಗ್ಗೆ ಏನಂದ ಗೊತ್ತಾ? ಅವಳ ಹೊಟ್ಟೆಯಲ್ಲಿರೋ ಮಗು ರಘುರಾಮ, ನನಗೆ ಹೇಳೋದಕ್ಕೆ ಇಷ್ಟೊಂದು ಹಿಂಜರಿಕೆ ಆಗ್ತಾ ಇದೆ ಅಂತಂದ್ರೆ ನೀನು ಕೇಳೋವಾಗ ಇನ್ನೆಷ್ಟು ಹಿಂಸೆ ಆಗಿರ್ಬೇಕು ನೀನೇ ಹೇಳು. ಅಲ್ಲಮ್ಮ ಜಯಶ್ರೀ, ನಿನ್ನ ಮಗಳ ಹೆಸರಿಗೆ ಇಂಥ ಕಳಂಕ ಅಂಟ್ಕೊಂಡ್ರೆ ಅದನ್ನ ನೋಡಿಕೊಂಡು ಸಹಿಸ್ಕೊಂಡಿರೋಕ್ಕಾಗತ್ತಾ ನಿನ್ನ ಕೈನಲ್ಲಿ? ಅಲ್ಲ ರಘುರಾಮ, ಯಾವನೋ ಮೂರನೇವನು, ಏನೂ ಸಂಬಂಧ ಇಲ್ಲದೆ ಇರೋನು ಅಂಥವನು ನಿನ್ನ ಮಗಳ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ತಾ ಇದ್ರೆ ಕಾಲಲ್ಲಿರೋದು ತಗೊಂಡು ಬಾರಿಸ್ಬೇಕು ಅನ್ನೋಷ್ಟು ಸಿಟ್ಟು ಬರೋದಿಲ್ವಾ ನಿನಗೆ? ಸಿಟ್ಟು ಬರುತ್ತೆ ಮೇಷ್ಟ್ರೆ, ಆದರೆ ಅವನು ಯಾರು ಏನು ಅಂತ ಗೊತ್ತಿಲ್ಲದೆ ನಾವೇನು ಮಾಡೋಕ್ಕಾಗತ್ತೆ? ಏನಯ್ಯ ಏನಯ್ಯ ಇದು ಅನ್ಯಾಯ? ನಾವು ಅಷ್ಟೊಂದು ಹೆಲ್ಪ್ಲೆಸ್ಸ? ನೋಡು, ನನ್ನ ಸ್ಟೂಡೆಂಟ್ ಒಬ್ಬ ಇದ್ದಾನೆ, ಮಧುಸೂದನ ಅಂತ. ಅವನು ಇದೇ ಏರಿಯಾದಲ್ಲಿ ACP. ಅವನಿಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಇಂಥವ್ರನ್ನೆಲ್ಲ ಹೇಳ್ಕೊಂಡು ಹೋಗಿ ಚಮಡ ಸುಲಿದು ಬಿಡ್ತಾರೆ. ತಾತ ಪ್ಲೀಸ್, ಈ ವಿಷಯ ಪೊಲೀಸ್ವರೆಗೂ ಹೋಗೋದು ಬೇಡ. ಮನೆ ಮರ್ಯಾದೆ ಪಬ್ಲಿಕ್ ಆಗೋಗುತ್ತೆ. ಓ, ಮತ್ತೆ ಆ ಹುಡುಗಿ ವಿಷಯ ರಸ್ತೆ ವಿಷಯ ಆದರೆ ಮನೆ ಮರ್ಯಾದೆ ಹೋಗೋದಿಲ್ವಾ? ಅಲ್ಲ ಪ್ರೇಮ್, ನಿನ್ನ ಹೆಂಡತಿ ತುಂಬು ಗರ್ಭಿಣಿ. ಅವಳ ಹೊಟ್ಟೆನಲ್ಲಿರೋ ಮಗು ಬಗ್ಗೆ ಅವನು ಯಾವನೋ ಅಯೋಗ್ಯ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ. ಇಷ್ಟಾಗಿ ಕೂಡ ಅವನ ಮೇಲೆ ಆಕ್ಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀಯಲ್ಲ, ಎಂಥ ಗಂಡಸಯ್ಯ ನೀನು? ತಾತ, ಹೌದು ಕಣಯ್ಯ, ವಯಸ್ಸಾದ ನನಗೆ ಇಷ್ಟೊಂದು ರೋಷ ಬರ್ತಾ ಇರಬೇಕಾದ್ರೆ ವಿಷಯ ಎಲ್ಲ ತಿಳಿದ ಮೇಲೂ ಕೂಡ ನೀವೆಲ್ಲ ಏನು ಆ್ಯಕ್ಷನ್ ತಗೊಳ್ಳದೆ ಸುಮ್ಮನೆ ತಬ್ಬಿಬ್ಬ ಕೂತಿದ್ದೀರಲ್ಲ, ನನಗೆ ಯಾಕೋ ತೀರಾ ವಿಚಿತ್ರ ಅಂತ ಅನ್ನಿಸ್ತಾ ಇದೆಯಪ್ಪ. ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನಿಮಗೆ ನಿಮ್ಮ ಹುಡುಗಿ ಬಗ್ಗೆ ಕಾಳಜಿ ಇಲ್ಲ, ಅಥವಾ ನೀವೆಲ್ಲ ಸೇರಿ ಏನೋ ಒಂದು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾನು ಈ ಮನೆ ಹಿರಿಯ ಅಂತ ನೀವೆಲ್ಲ ನನಗೆ ಗೌರವ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆ ಮರ್ಯಾದೆ ಬೀದಿನಲ್ಲಿ ಹರಾಜು ಆಗ್ತಾ ಇದ್ರೂ ಕೂಡ ನೀವೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ಯಾಕೋ ನನ್ನ ಅನುಮಾನ ಹೆಚ್ಚಾಗ್ತಾ ಇದೆ.